ಅಧ್ಯಕ್ಷ ಮಾಡುವಂತದ್ದು ಹೈಕಮಾಂಡ್ಗೆ ಬಿಟ್ಟಿರುವಂತದ್ದು. ಹೈಕಮಾಂಡ್ ಯಾರನ್ನ ನಿರ್ಣಯ ಮಾಡ್ತದೆ ಸೂಕ್ತಕ್ಕ ಅಂತಾನೆ ಅವರು ಅಧ್ಯಕ್ಷರಾಗ್ತಾರೆ. ತಪ್ಪೇನಿಲ್ಲ. ಅವತ್ತು ಸಹ ಸತೀಶ್ ಜಾರಕಿಹೊಳಿ ಇರ್ಬೋದು, ಈಶ್ವರ್ ಖಂಡ್ರೆ ಇರ್ಬೋದು, ಯಾರಾದರೂ ಕೂಡ ಇವತ್ತು ದಿವಸಕ್ಕೆ ಫಿಕ್ಸ್ ಅಧ್ಯಕ್ಷ ಆಗ್ಬೇಕು ಬಯಸಿದ್ರೆ, ಅವ್ರು ಬಯಸಿದ್ರೆ ಹೈಕಮಾಂಡ್ ತನ್ನ ಪರಿಗಣಿಸ್ಲಿಕ್ಕೆ ಅವ್ರ ಹೆಸರು ಕೂಡ ಇಟ್ಕೋತಾರೆ, ಪರಿಗಣಿಸ್ತಾರೆ. ಅದನ್ನೆಲ್ಲಾನು ಆಯ್ತು ನೋಡ್ತಾರೆ, ಎಲ್ಲ ನೋಡಿ ನಿರ್ಣಯ ಮಾಡ್ತಾರೆ. ತಪ್ಪೇನಿಲ್ಲ. ವಿನಯ್ ಆತ್ಮಹತ್ಯೆ ಇಬ್ರು ಕಾಂಗ್ರೆಸ್ ಶಾಸಕರೇ ಕಾಂಗ್ರೆಸ್ ಮಧ್ಯೆ ತಪ್ಪೇನಿಲ್ಲ. ವಿನಯ್ ಆತ್ಮಹತ್ಯೆ ಇಬ್ರು ಕಾಂಗ್ರೆಸ್ ಶಾಸಕರೇ ಕಾಂಗ್ರೆಸ್ ಮಧ್ಯೆ ನೋಡಿ, ಸುಮ್ಮನೆ ಅದು ಪುರಾಣ ಹೇಳಿದ್ದಾರೆ ಅವರು ಶಾಸಕರು. ನನಗೊಂದು ಪರಿಚಯನೇ ಇಲ್ಲ, ನಾನು ನೋಡೇ ಇಲ್ಲ ಅವನು. ಸುಮ್ಮನೆ ರಾಜಕೀಯ ಮಾಡುವಂಥ ಹಿಂದೆ ಇದ್ರ ಕೇಸ್ 2-3 ಕೇಸಲ್ಲಿ ಹೀಗೆ ಮಾಡಿದ್ದಾರೆ. ಜಾರ್ಜ್ ಅವ್ರ ಮೇಲೆ ಯಾರೋ DYSP ಇದ್ರ ಮೇಲೆ ಸುಮ್ಮನೆ ಅವ್ರನ್ನ ಬಲಿಪಶು ಮಾಡಿದ್ರು. ಇದು BJP ಅವ್ರದ್ದು ಯಾವಾಗಲೂ ನಡೆದು ಬಂದ ದಾರಿ ಇದು. ನೋಡಿ, ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಆದರೆ ಒಂದು ನೀವು ವಿಜಯಪುರ ಜಿಲ್ಲೆಯನ್ನು ವಿಶೇಷವಾಗಿ ಗಮನಿಸಬೇಕಾಗಿತ್ತು. ಅಮಿತ್ ಶಾ ಅವರು ಗೃಹ ಸಚಿವರು, ಎಲ್ಲ ಮಾಹಿತಿ ಇರ್ತದೆ ಅವ್ರಿಗೆ. ಬೇಕಾಗಿದ್ದು ಬೇಡಾಗಿದ್ದು ಎಲ್ಲ ಮಾಹಿತಿ ಇರ್ತದೆ ಅವ್ರಿಗೆ. ಅವರು ಹೇಳ್ತಾರೆ ಹೊನ್ನವಾರದಲ್ಲಿ 1500 ಎಕರೆ ರೈತರು ಮಾಲ್ ಬಗಾಯ್ತು ಅಂತ ಹೇಳಿ ತಪ್ಪು ಇದು ಆಗಿದ್ದಂಥದ್ದು ಬ್ರಾಕೆಟ್ನಲ್ಲಿ. ತೇಜಸ್ವಿ ಸೂರ್ಯ ಹೇಳ್ತಾರೆ ಮತ್ತೆ ಅಲ್ಲಿ 5 ಸ್ಟಾರ್ ಹೋಟ್ಲ್ ಕಟ್ತಾ ಇದ್ದಾರೆ. ಹೊನ್ನವಾರದ 5 ಸ್ಟಾರ್ ಹೋಟ್ಲ್ ಆಗುತ್ತಾ? ಬಿಜಾಪುರನಾಗೆ 5 ಸ್ಟಾರ್ ಹೋಟ್ಲ್ ಇಲ್ಲ. ಆಮೇಲೆ ತೇಜಸ್ವಿ ಸೂರ್ಯ 10,000 ಎಕರೆ 15,000 ಎಕರೆ ವಿಜಯಪುರ ಜಿಲ್ಲೆಯಲ್ಲಿ ರೈತರ ಜಮೀನನ್ನು ವಕ್ಫ್ ಪಡ್ಕೊಂಡಿದ್ದಾರೆ ಅಂತ ಹೇಳಿ. ವಾಸ್ತವ ಏನಂದರೆ ನಿಮಗೂ ಗೊತ್ತಿದೆ, ಸುಮಾರು 12,000 ಎಕರೆ ವಿಜಯಪುರ ಜಿಲ್ಲೆಯಲ್ಲಿ ವಕ್ಫ್ನವರು ಇಂಡೀಕರಣ ಮಾಡ್ಕೊಂಡು ನೊಟೇಷನ್ ಮಾಡ್ಕೊಳ್ಳೋದು, ಎಂಟ್ರಿ ಮಾಡ್ಕೊಳ್ಳೋದು ತಮ್ಮ ಇದರಲ್ಲಿ. ಸುಮಾರು 10-12,000 ಕೋಟಿ ಲ್ಯಾಂಡ್ ಗ್ರ್ಯಾಂಟ್ನಲ್ಲಿ ಇದರಲ್ಲಿ ನಾವು ಹಂಚಿದ್ದೀವಿ. ನಿಮ್ಗೆ ಅದೆಲ್ಲವನ್ನು ಬಿಚ್ಚಿ ಮುಂದಿಟ್ಟಿದ್ದೀವಿ. ಮತ್ತು ಅದನ್ನು ಬೆಂಗಳೂರಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿದ್ದೀವಿ, ವಿಧಾನಸಭೆಯಲ್ಲೂ ಕೂಡ ಹೇಳಿದ್ವಿ. ವಿಜಯಪುರ ಜಿಲ್ಲೆ ಮೂರ್ತಿ ಹೇಳಿದೆ ನಾನು. ಎಷ್ಟು ತಪ್ಪು ಮಾಹಿತಿಗಳನ್ನು ಕೊಡ್ತಾರೆ. ಕಾನೂನಾತ್ಮಕ ಹೋರಾಟ ಇದೆ, ಅದೇನಾಗ್ತದೆ ಅದು ಅಂತಿಮ. ಸುಪ್ರೀಂ ಕೋರ್ಟ್ ನಮಗೇನು ಸಂಬಂಧ? ಇದರಿಂದ ಎಲ್ಲಿ ಒಂದು ಬಿಜೆಪಿಗೆ ಇದರಿಂದ ಲಾಭ ಆಗುತ್ತೆ ಮತ್ತು ಕಾಂಗ್ರೆಸ್ ಇಂಡಿಯನ್ ಹಾಕ್ಲಿಕ್ಕೆ ಈ ರೀತಿಯ ಸಮಾವೇಶ ವಿಜಯಪುರದಲ್ಲಿ ಸಮಾವೇಶ ಆಗ್ಬೋದು. ಯಾವುದು ಒಳ್ಳೇದಲ್ಲ, ಜೋರಾಗಲ್ಲ ಸಮಾವೇಶ. ಯತ್ನಾಳ್ ಅವರು ಹೊಸ ಪಕ್ಷ ಕಟ್ಟಬೇಕು, ಅದು ಒಂದು ಒಳ್ಳೇದು. ಹೊಸ ಪಕ್ಷ ಕೊಟ್ಟು 224 ಅಭ್ಯರ್ಥಿಗಳನ್ನ ರಾಜ್ಯಾದ್ಯಂತ ಅವ್ರು ನಿಲ್ಲಿಸಬೇಕು. ಹೊಸ ಪಕ್ಷ ಕಟ್ಟಲಿ ಹಿಂದೂ ಪಾರ್ಟಿ ನಮ್ಮ ಪಕ್ಷಕ್ಕೆ ಅನುಕೂಲ ನಮಗವ್ರಿಗೂ ಸಂಬಂಧ ಇಲ್ಲ. ಕಟ್ಲಿ ಶುಭ ಹಾರೈಸ್ತೀವಿ. ಹೊಸ ಪಕ್ಷ ಅವ್ರು ಬೇಗ ಹೊಸ ಪಕ್ಷವನ್ನ ಕಟ್ಲಿ, ಹಿಂದೂ ಪಕ್ಷವನ್ನ ಕಟ್ಲಿ, ಒಳ್ಳೇದಾಗ್ಲಿ. ಎಲ್ಲ 224 ಸ್ಪರ್ಧೆ ಮಾಡಿ ಅಧಿಕಾರಕ್ಕೆ ಬರಲಿ ಪಕ್ಷ.